ಸರೋಜ, ಸರೋಜ, ಏನಿದೆಲ್ಲ ಮನೆಯಲ್ಲಿ ಹೊಸ ಸಂಭ್ರಮ? ಬನ್ನಿ ಸ್ವಾಮಿ, ಇಂದು ನಾಗರ ಪಂಚಮಿ, ನಾಡಿಗೆಲ್ಲ ದೊಡ್ಡ ಹಬ್ಬ. ಅದಕ್ಕಾಗಿ ನಾಗರ ಪೂಜೆ ಮಾಡ್ತಾಗಿ ನೀವು ನನಗೆ ನಮಸ್ಕಾರ ಮಾಡಿ ಸ್ವಾಮಿ. ದೇವ ಸರೋಜ, ನಿನ್ನನ್ನು ಸತಿಯಾಗಿ ಪಡೆದ ನಾನೇ ಧನ್ಯ. ಕತ್ತಲಾಗಿದ ಆವರಿಸಿದ ನನ್ನ ಮನೆಯನ್ನು ಒತ್ತೋಡಿಸಿದ ಬೆಳೆದ ಇಂಗಳ ಬಾಲ್ಯ ನೀನು. ಸರೋಜ, ಯಾಕೆ ನಿನ್ನ ಕಣ್ಣಲ್ಲಿ ನೀರು? ಏನಾಯ್ತು ನಿನಗೆ? ಏನಿಲ್ಲ ಸ್ವಾಮಿ, ಸ್ವಲ್ಪ ತವರಿಗೆ ನೆನಪಾಯ್ತು ಅಷ್ಟೇ. ಹುಚ್ಚಿ, ತವರಿನ ಕಡೆ ಮುಖ ಮಾಡಿ ಕುಳಿತು ನಿಂತರೆ, ಅಳುತ್ತಾ ನಿಂತರೆ ಮನಸ್ಸಿಗೆ ಸಂತೋಷವಾಗುವುದಿಲ್ಲ. ನೋಡು ಸರೋಜ, ತವರಿನ ಕಡೆ ಮುಖ ಮಾಡಿ ಕುಳಿತು ನಿನ್ನ ಆರೋಗ್ಯವನ್ನು ನೀನು ಹಾಳು ಮಾಡಿಕೊಳ್ಳಬೇಡ. ಯಾಕೆ ಇದು ನಿನ್ನ ಮನೆಯಲ್ಲವೇ? ಹಾಗೆಲ್ಲ ಸ್ವಾಮಿ, ವರ್ಷಕ್ಕೊಮ್ಮೆ ನಾಗರ ಪಂಚಮಿ, ನಾಡಿಗೆಲ್ಲ ದೊಡ್ಡ ಹಬ್ಬ. ಹೆಣ್ಣು ಮಕ್ಕಳಿಗೆ ಪಂಚಮಿ ಅಂದ್ರೆ ಇಷ್ಟೊಂದು ದೊಡ್ಡ ಹಬ್ಬ. ಅದರಲ್ಲಿ ಹೊಸದಾಗಿ ಮದುವೆ ಮಾಡಿಕೊಂಡು ಬಂದಿದೆ ಗಂಡನ ಮನೆಯಿಂದ. ತವರ ಮನೆಗೆ ಹೋಗಿ ಹೆಣ್ಣು ಮಕ್ಕಳು ಆಚರಿಸ್ತಾರೆ. ಆದರೆ ನನ್ನ ದುರ್ದೈವ, ಈ ವರ್ಷ ನಾನು ತವರ ಮನೆಗೆ ಹೋಗುವಂತಿಲ್ಲ ಸ್ವಾಮಿ, ತವರ ಮನೆಗೆ ಹೋಗುವಂತಿಲ್ಲ. ಸರೋಜ, ಏನಿದು ನಿನ್ನ ಮಾತು? ಯಾಕೆ ಇದು ನಿನ್ನ ಮನೆಯಲ್ಲವೇ? ನೋಡು ಸರೋಜ, ನಿನಗೆ ಇಲ್ಲಿ ತೊಂದರೆ ಆದರೆ ನಡೆ ಬಟ್ಟೆ ತುಂಬಿಕೊಂಡು ಹಿಂದೆ ನಿನ್ನ ತವರು ಮನೆಗೆ ಕಳಿಸಿ ಬರುತ್ತೇನೆ. ಪಂಚಮಿ ಹಬ್ಬ ಮುಗಿದ ಮೇಲೆ ನಾನೇ ನಿನ್ನ ಕರೆಯಲಿಕ್ಕೆ ಬರುತ್ತೇನೆ. ಬೇಡ ಸ್ವಾಮಿ, ಬೇಡ. ನಾನು ಮಾತ್ರ ಈ ವರ್ಷ ತವರಿಗೆ ಹೋಗುವುದಿಲ್ಲ. ವರ್ಷದ ಪಂಚಮಿ ಹಬ್ಬವನ್ನು ರೀ, ನಾನು ಈ ವರ್ಷ ನಿಮ್ಮ ಜೊತೆನೇ ಹಬ್ಬ ಮಾಡುತ್ತೇನೆ, ತಿಳಿತೀನಿ. ಹೇಗೆ ಸರೋಜ ಈ ಮಾತು? ಸತ್ಯವನ್ನೇ ಹೇಳ್ತೀನಿ ರೀ. ತಾಳಿ ಕಟ್ಟಿದ ಪತಿದೇವರೆಂದು ತನ್ನ ಬಾಳಿನ ಸುಖಕ್ಕೋಸ್ಕರವಾಗಿ ಮೈ ಮನವನ್ನೇ ಹೊತ್ತಿಕೊಂಡು ಈಗಿನ ಕಲಿ ಕಾಲದಲ್ಲಿ ಪತಿ ದೇವರ ಮಾತನ್ನು ಸದಾ ಪಾಲಿಸುತ್ತಾ ತಿಳಿಸಿಕೊಂಡು ಈ ನಾಡಿನ ಹೆಣ್ಣು ಮಕ್ಕಳಿಗೆ, ಆದರೆ ಗುರುಶೇಖರನ ತಂಗಿ ಇಂಥವಳೆಂದು ಈ ಸಮಾಜದ ಜನ ಪಟ್ಟು ಮಾಡಿ ಯಾವತ್ತೂ ತೋರಿಸಬಾರದು ಸ್ವಾಮಿ, ತೋರಿಸಬಾರದು. ಅದಕ್ಕಾಗಿ ನನ್ನ ಅಣ್ಣನ ಹೆಸರು ತರಬೇಕಂತ ನನ್ನ ಗಂಡನ ಮನೆಯಲ್ಲಿ ನನ್ನ ಹಬ್ಬವನ್ನೇ ಆಚರಿಸುತ್ತೀನಿ ಸ್ವಾಮಿ, ತಿಳಿಯುತ್ತೇನೆ. ಮೆಚ್ಚಿದ ಸರೋಜ ನಿನ್ನ ಒಳ್ಳೆಯ ಗುಣವನ್ನು. ಸಂಸಾರವಿಲ್ಲದ ಮನೆ ಸಾಗರದಲ್ಲಿ ಮುಳುಗುತ್ತಿದ್ದಾಗ ನಂದಾದೀಪ ಹಚ್ಚಿ ಸಂಸಾರವನ್ನು ನಡೆಸಿದ್ದವು ನೀನು. ನಿಜವಾಗಿ ತ್ಯಾಗಿ, ಈ ತ್ಯಾಗಿ ಮನೆ ತನಿಸುವಂತೆ ಈ ನಿನ್ನ ಬಾಳ ಒಡೆಯನೊಂದಿಗೆ ಹಾಡೊಂದು ಪ್ರೇಮಗೀತೆ. ನೀವೆಲ್ಲಿವೆ ನನ್ನ ಭಾಗದ ದೊರೆಗಳು? ನಿಮ್ಮ ಮಾತು ಎಂದಾದರೂ ಮೀರುವುದುಂಟೆ ರೀ? ಹುಂಚಿ ಗಿಡ ಮುಪ್ಪಾದ್ರು ಹುಳಿ ಮುಪ್ಪಾಗಿರುವಂತಾಯ್ತು ನಿಮ್ಮ ಮಾತಿನ ಅರ್ಥ ಆಯ್ತು. ನಿಮ್ಮ ಜೊತೆ ನನಗೆ ಕೈ ಹಿಡಿದು ಹಾಡಿ ಕುಣಿಯುತ್ತೇನೆ.
ನಾನಿನ್ನು ಬರುತ್ತೀನಿ ಅಪ್ಪ. ನಾನು ಕಿರಾಣಿಗೆ ಅಂಗಡಿಗೆ ಹೋಗಿ ಬರುತ್ತೇನೆ. ಅಪ್ಪಾಜಿ ಬಂದು ಕೇಳಿದರೆ ಹೇಳು ಕಿರಾಣಿಗೆ ಅಂಗಡಿಗೆ ಹೋಗಿದ್ದಾನೆ. ತಾಯೇ, ಆದಷ್ಟು ಬೇಗ ಹೋಗಿ ಮನೆಗೆ ಸಾಮಾನುಗಳು ತೆಗೆದುಕೊಂಡು ಬನ್ನಿ. ಜಮೀನ್ದಾರ್ ಬನ್ರಿ ಶ್ರೀಮತಿ. ಕಾರಿನಲ್ಲಿ ನಮ್ಮಂತವ್ರ ಮನೆಗೆ ಬರಬೇಕಾದವರು ನಡ್ಕೊಂತ ಬಂದ್ರಲ್ಲ, ಅದು ಈ ನಿಮ್ಮ ಘನತೆ ಗೌರವಕ್ಕೆ ಅವಮಾನವಲ್ಲವೇ? ವಿಶ್ವಾಮಿತ್ರನ ಗೌರವಕ್ಕಿಂತ ನನ್ನ ಗೌರವನು ದೊಡ್ಡದಲ್ಲ ಸರೋಜ. ಹಿಂದೆ ದೇವಕನ್ಯದ ಮೇನಿಗೆ ರೂಪಕ್ಕೆ ಮಾರಿ ಹೋಗಿ ಆ ವಿಶ್ವಾಮಿತ್ರನಂತೆ ಇಂದು ಈ ಜಮೀನ್ದಾರ್ ನಿನ್ನ ರೂಪಕ್ಕೆ ಮಾರಿ ಹೋಗಿ ಬಂದಿದ್ದೇನೆ. ಅಂದ ಮೇಲೆ ನಿನ್ನ ಪ್ರೀತಿಯ ಪ್ರೇಮ ಮತ್ತೆ ಘನತೆ ಗೌರವ ಪ್ರಶ್ನೆ ಬರೋದಿಲ್ಲ ಸರೋಜ. ಊರಿಗೆ ಬೇರೆ ನೀ ದೊಡ್ಡ ಶ್ರೀಮಂತರಾದ್ರೆ ನಾವೆಲ್ಲ ನಿಮ್ಮಂತರ ಪಾಲಿಗೆ ಅಕ್ಕ ತಂಗಿಯರ ಸಮಾನ ಅಂತ ತಿಳಿದುಕೊಳ್ಳೇಬೇಕು. ನೀವು ಅಕ್ಕ ತಂಗಿ ಸರೋಜಿ, ಪ್ರತಿ ಹೆಣ್ಣುಗಳಿಗೆ ನಾನು ಅಣ್ಣನ ಸಮಾನವಾಗಿ ನಡೆದರೆ ಈ ರಸಿಕ ರಾಜನ ಕಾಮದ ಗತಿ ಏನು? ಕಾಲಿಟ್ಟ ಭೂಮಿ ಕಣ್ಣಿಟ್ಟ ಹೆಣ್ಣು ಎಂದಿಗೂ ಬಿಟ್ಟವನಲ್ಲ ಈ ವಕ್ರತುಂಡ ಪಾಟೀಲ್. ನೋಡಿ ಜಮೀನ್ದಾರಿ, ಇದು ನಿಮಗೆ ಹಠ ಒಳ್ಳೇದಲ್ಲ. ಈ ಮಾಂಗಲ್ಯ ಮುತ್ತೈದವಲ್ಲ. ನೀವು ನನಗೆ ಪತಿ ಭಿಕ್ಷೆ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿ ಕೇಳಿಕೊಳ್ತೀನಿ.
ಪತಿ ದೀಕ್ಷೆ. ಸರೋಜ, ಪುತ್ರ ದೀಕ್ಷೆ ಕೊಡಲು ಬಂದ ನಾನು ನಿನಗೆ ಮುತ್ತೈದೆ ಸ್ಥಾನ ಇಳಿಸುವುದು ದೊಡ್ಡ ಮಾತಲ್ಲ. ಸರೋಜ, ಸ್ತ್ರೀಯರ ರಸಿಕ ರಾಜನೆಂದು ಬಿರುದು ಪಡೆದಿರುವ ಈ ಸೋಲಿಲ್ಲದ ಸರ್ದಾರ್ ಚಂದ್ರನ ಮಾತು ಕೇಳಿದರೆ ರಕ್ತದಂತೆ ಕಂಗೊಳಿಸುವುದು ನಿನ್ನ ಕೊರಳಲ್ಲಿ ಮಾಂಗಲ್ಯ. ಏನಂತೆ ಸರೋಜ? ಅಂದ್ಯ ಕುಲದವನೇ, ನನ್ನ ಮುತ್ತೈದೆಯ ಸ್ಥಾನಕ್ಕಾಗಿ ಮೈ ಮಾರಿಕೊಳ್ಳುವಂತ ಹೇಸಿಕೊಂಡ ಹೆಣ್ಣು ನಾನಲ್ಲ. ಹೇ ಪಾಟೀಲ, ನೀನೀಗ ನನ್ನನ್ನು ಕೊಂಡ್ಕೊಳ್ಬಹುದು, ಕೊಲ್ಬಹುದು. ಆದ್ರೆ ನನ್ನ ಗಂಡ ಏನಾದ್ರು ಲಕ್ಷ್ಮಣ ಬಂದ್ರೆ ನಿನ್ನನ್ನು ಮಾತ್ರ ನನ್ನ ಗಂಡ ಸುಮ್ಮನೆ ಬಿಡುವುದಿಲ್ಲ. ಮುತ್ತೈದೆ ಹುಚ್ಚಿನಲ್ಲಿ ತನ್ನ ಪ್ರಾಣನ ಪಣಕ್ಕಿಡುವ ಮೂರ್ಖ ಹೆಣ್ಣು, ನಿನ್ನ ವಿವಾಹ ವಿಚ್ಛೇದನದಿಂದ ನಡೆಯುವಾಗ ಯಾವ ಕಡೆಯಿಂದ ಪಡೆದೇ ನಿನ್ನ ಗಂಡನನ್ನು? ಸುಮಂಗಲಿಯರ ತಾಪ ಬೇಸಿನ ಬೇಗಿಗಿಂತ ಉರಿಸುತ್ತ ನಿಂತಿರುವಾಗ ಆ ಉರಿಯ ಕ್ಷಣಾರ್ಧದಲ್ಲಿ ತಂಪುಗೊಳಿಸಿ ಇಂತಾದ ನಿನ್ನ ಮಾತುಗಳಿಂದ ಮಾತನಾಡಲು ಬಂದಿದ್ದೇನೆ. ಸರೋಜ, ಹಠ ಮಾಡದೆ ಉಣಬಡಿಸು ನಿನ್ನ ಶೀಲದ ಬುದ್ಧಿಯನ್ನು. ಇಷ್ಟೆಲ್ಲ ನಿನಗೆ ತಿಳಿಸಿ ಹೇಳಿದ್ರು ತಿಳಿದುಕೊಳ್ಳದ ಶಕ್ತಿ ನಿನ್ನಲ್ಲಿ ಇಲ್ಲ ಅಂತ ಕಾಣ್ತದೆ. ಏನು ನಿನಗೆ ಊರಲ್ಲಿರುವ ಹೆಣ್ಣು ಮಕ್ಕಳು ಬೇಕು? ಏನೋ ಗಂಡಸ, ನಿನ್ನಲ್ಲಿ ಗಂಡಸರಿದ್ರು ಬಾರೋ ಒಂದ್ ಹೆಜ್ಜೆ ಮುಂದಕ್ಕಿಟ್ಟು ನೋಡೋಣ. ನನಗೆ ಹವ ಊರಲ್ಲಿ ಅಂತ ಹೇಳ್ತಾ ಇದ್ದೀರಾ? ನನ್ನ ಮುಂದಕ್ಕೆ ಹೋಗ್ಬೋದು ನಿನ್ನ ಹವ. ಜೀವದ ಹಂಗ ತೊರೆದು ಈ ಬಹುದೂರನ ಜೊತೆ ಹೋರಾಡುವ ಹೆಣ್ಣು, ತುಂಡಾದ ದೇಹ ಹೊತ್ತು ನನ್ನ ಮುಂದ ಉಳಿಸಲು ಬಂದ ಬಂದ ಸೂಳೆ, ಇವತ್ತೇ ಕೊನೆಯಾಯಿತು ನಿನ್ನ ಗಂಡನ ಋಣ. ಕಟುಕ, ಕೊನೆ ತೆಗೆದುಕೊಂಡು ಬಿಟ್ಟಿಯಲ್ಲ ನೀನು. ಅಯ್ಯೋ, ನಾನು ಸತ್ರು ಚಿಂತೆ ಇಲ್ಲ. ನಿನ್ನ ಜೀವ ತೆಗೆಯದೇ ನಾನು ಬಿಡುವುದಿಲ್ಲ. ನಿನ್ನ ಜೀವ ತೆಗೆಯದೇ ನಾನು ಬಿಡುವುದಿಲ್ಲ. ಸರೋಜ, ಎಲ್ಲಿ ಹೇಡಿಯಾಗಿ ಕುಳಿತಿತ್ತು ನಿನ್ನ ಧೈರ್ಯತನ? ಸರೋಜ, ಮಲಗಿದ ಹಾವಿಗೆ ಹಾರು ಎಳೆಯರು ಬಂದರೆ ವಿಷ ಕಕ್ಕದೇ ಬಿಡುವುದಿಲ್ಲ. ದಿಸ್ ಈಸ್ ರಸಿಕರ ರಾಜ ಮದನ್ ಪಾಟೀಲ್. ಸರೋಜ, ಸರೋಜ, ಏನಿರಲ್ಲ ನಿನ್ನ ಮೈ ಕೈಗಳಲ್ಲಿ ರಕ್ತ. ನಿನ್ನ ಈ ಸ್ಥಿತಿಗೆ ತಂದವರು. ಸರೋಜ, ಸರೋಜ, ಎದ್ದೇಳಮ್ಮ, ಎದ್ದೇಳು. ನಿಮ್ಮ ಅಣ್ಣವನ್ನು ಕೇಳಿದರೆ ನಾವು ಏನೆಂದು ಉತ್ತರಿಸಬೇಕಮ್ಮ, ಏನೆಂದು ಉತ್ತರಿಸಬೇಕು? ಸರೋಜ, ನಿನ್ನ ಕೊಲೆ ಮಾಡಿದ ರಾಮ ಯಾರೆಂದು ಹೇಳಿದರೆ ಅವನ ರಂಡವನ್ನು ಚೆಂಡಾಡಿ ಮಣ್ಣಲ್ಲಿ ಹೂತಾಕುತ್ತೇನೆ. ತಂದೆಯ ಹೊಟ್ಟೆಯಲ್ಲೇ ಬೆಂಕಿ ಹಚ್ಚಿತಲ್ಲದೆ ಸತ್ತು ಹೋಗುತ್ತ ಸ್ಥಿತಿ ನೋಡಿ ನಾನು ಬದುಕಲಾರೆ. ಸರೋಜ, ಬದುಕಲಾರೆ. ಅಳಬೇಡ ಲಕ್ಷ್ಮಣ, ಅಳಬೇಡ. ಪ್ರಾರಬ್ಧ ಕರ್ಮವೇ ನಮ್ಮ ಬೆಣ್ಣೆಯಿಂದ ಸುಳಿಯುವಾಗ ಯಾರೇನ್ ಮಾಡುರಪ್ಪ, ಯಾರೇನು? ಪ್ರಾರಬ್ಧ? ಯಾವ ಪ್ರಾರಬ್ಧ? ಇಡೀ ಊರನ್ನೇ ಕೊಳ್ಳೆ ಹಿಡಿದು ಜನರನ್ನು ಒದ್ದಾಡುವ ಶ್ರೀಮಂತರಿಗಿಲ್ಲೇನಪ್ಪ ಈ ನಿನ್ನ ಪ್ರಾರಬ್ಧ? ಕಾಣದ ತಲೆ
ಎಂಬಂತೆ ವಿಧಿ ಹುಡುಕಿ ಕಚ್ಚಿತಪ್ಪ, ನಮ್ಮನ್ನು ವಿಧಿ ಹುಡುಕಿ ಕಚ್ಚಿತು. ಅಳಬೇಡ ಲಕ್ಷ್ಮಣ, ಅಳಬೇಡ. ನೀನು ಅಳುತ್ತಾ ನಿಂತರೆ ಈ ಮುಪ್ಪಿನ ಶರೀರವೇ ಸತ್ತು ಹೋಗುತ್ತದಪ್ಪ, ಸತ್ತು. ಕತ್ತು ಕೊರೆಯುವ ವಿಧಿ ನಮ್ಮ ಬೆನ್ನು ಹತ್ತಿರುವಾಗ ಯಾರು ಏನು ಮಾಡೋರಪ್ಪ? ನಾವು ನ್ಯಾಯದ ಬೆನ್ನು ಹತ್ತಬೇಕಪ್ಪ, ನ್ಯಾಯದ ಬೆನ್ನು. ನ್ಯಾಯ 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 ಸತ್ಯವೇ ಸರ್ವಮಂತ ಸೂತ್ರವೆಂದು ಸತ್ಯ ಹರಿಚರಣ ವಾಕ್ಯ ಪಾಲಿಸುತ್ತಾರಲ್ಲಿ ಕಳೆದುಕೊಂಡಿರುವ ತಂದೆ ಈ ನಿನ್ನ ಸೊಸೆಯನ್ನು. ಲಕ್ಷ್ಮಣ, ಎಂತ ಕೆಟ್ಟ ಗಳಿಗೆಯಲ್ಲೇ ನಿನಗೆ ಹೆಂಡತಿಯಾಗಿ ಬಂದಳಪ್ಪ. ನಾವು ಜೀವಂತ ಇರುವಾಗಲೇ ಸೊಸೆಯ ರಕ್ತಪಾತ ನೋಡುವಂತಾಯಿತು ನನ್ನ ಜೀವನ. ಓ ನನ್ನ ಅಕ್ಕ ತಂಗಿ ತಾಯಂದಿರೆ, ನಿಮಗಾದರೂ ಕರುಣೆ ಬಾರದೆ, ನಮ್ಮ ಕರುಣೆ ಬಾರದೆ. ನನ್ನ ಸೊಸೆಯನ್ನು ನೋಡಿ ಯಾಕೀಗೆ ಮಂಕಾಗಿ ಕುಳಿತಿರುವೆಯೋ? ಅಪ್ಪಾಜಿ, ಕಣ್ಣೀರು ಸುರಿಸಿದರೂ ಪ್ರಯೋಜನವಿಲ್ಲ. ಕಾಲಾವಿದು ನೇಮದ ಕಾಲ. ರಕ್ಷಿಸಿದ ದವಡಿಯಲ್ಲಿ ನಾವು ಸುಟ್ಟು ಸಣ್ಣಾಗುತ್ತಿರುವಾಗ ಆ ವಿಧಿ ನಮ್ಮನ್ನೆಂತ ಬಿಡುತ್ತದೆಯಪ್ಪ. ಅಪ್ಪ, ಸಾಧು ಸಂಪನ್ನರು ಹೆಗಲು ಕೊಟ್ಟು ಮುಗಿಲು ನೋಡುತ್ತಿರುವಾಗ ಹಗಲುಗೊಳ್ಳರಾಗಿ ಮುತ್ತೈದೆಯರ ಬಾಳನ್ನೇ ಹಾಳು ಮಾಡುತ್ತಿರುವಾಗ ಸತ್ಯವೆಂಬುದು ನಿತ್ಯ ಪಾಠಶಾಲೆಯಾಗಿದೆ ತಂದೆ ಅಂದಾಗ ಅವರ ಪಾಪದ ಕೂಡ ತುಂಬಲೇಬೇಕು. ಲಕ್ಷ್ಮಣ, ಕಣ್ಣೀರ ದಾರಿಯಲ್ಲಿ ಬಡಬಡಿಸಿ ಭಯದಿಂದ ಕರ್ಮದ ಹಾದಿಗೆ ಕೈ ಹಾಕಬೇಡಪ್ಪ, ಕೈ ಹಾಕಬೇಡ. ಇದೆಲ್ಲವನ್ನು ನೋಡಿ ನನಗೆ ಹುಚ್ಚೆ ಹಿಡಿದಂತಾಗಿದೆಯಪ್ಪ. ನಾನು ಹುಚ್ಚ ಹುಚ್ಚ ಇನ್ಸ್ಪೆಕ್ಟರ್, ಯಾರನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿರುವೆ? ಕೊಲೆ ಮಾಡಿದ್ದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ತನ್ನ ಹೆಂಡತಿಯನ್ನು ಕೊಲ್ಲುವಂತ ಕಟಕನಲ್ಲ ನನ್ನ ಮಗ. ಇದರಲ್ಲೇನೋ ಮೋಸವಾಗಿದೆ ಸಾಹೇಬ್ರೆ. ಕಣ್ಣಿನ ಕತೆ ಕೇಳಲು ನಾನು ಬಂದಿಲ್ಲ. ಕೊಲೆ ಮಾಡಿದ ಕೊಡಲಿ ಸಹಿತ ಕೈಯಲ್ಲಿರುವಾಗ ಕೊಲೆ ಮಾಡಿಲ್ಲ ಎಂದು ನಾಟಕ ಮಾಡಿದ್ರೆ ಇಬ್ಬರನ್ನು ಒದ್ದು ಮುರಿದು ಬಿಡ್ತೇನೆ. ನೀವು ಒಂದು ಒದ್ದರೂ ಚಿಂತೆ ಇಲ್ಲ. ಆದರೆ ನನ್ನ ಸೊಸೆಯನ್ನು ಕೊಲ್ಲುವಂತ ಹೀನ ಕುಲದವರಲ್ಲ ನಾವು. ನಿಮ್ಮ ದೃಷ್ಟಿಯಲ್ಲಿ ನಾವು ಕೊಲೆಗಾರರಾದರೆ ನಮ್ಮನ್ನು ಇಲ್ಲಿಯೇ ಕೊಂದು ಬಿಡಿ ಸಾಹೇಬ್ರೆ. ಬಾಯಿ ಮುತ್ತು ಕತ್ತೆ ಬರೋ ಇನ್ಸ್ಪೆಕ್ಟರ್, ಒಟ್ಟು ಬೆಳೆಸುವ ನಿನ್ನ ತಂದೆ ಅಂತ ಇವರ ಮೇಲೆ ಕೈ ಮಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನಿಜವಾದ ಕೊಲೆಗಾರ ಯಾರೆಂದು ತಿಳಿದು ಅವರಿಗೆ ಶಿಕ್ಷೆ ಕೊಡಿಸು. ಆವಾಗ ಹೇಳುತ್ತೇನೆ, ನೀನೊಬ್ಬ ಕನ್ನಡ ತಾಯಿಯ ಸೇವೆ ಮಾಡುವ ಆ ರಕ್ಷಕನೆಂದು. ನ್ಯಾಯ ಎಲ್ಲಿದೆ? ತಂದೆ ಜೀವಂತ ಇರುವಾಗಲೇ ಮಗನ ಕೈಗೆ ಬೇಡಿ ತುಡಿಸಿ ನಾನು ಸಾಧಿಸುವುದಾದರೂ ಏನು? ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಮ್ಮಿಂದ ಈ ಸಾಧ್ಯ ಕೊಲೆ ಪತಿರತೆ ಎಂಬ ಹೆಗ್ಗಳಿಕೆಯಿಂದ ಶಿವನ ಪಾದ ಸೇರಿದ ಸುಮಂಗಲಿಯ ಕೊಲೆ ಕೊಲೆ. ಸಾಹೇಬರೇ, ಸೊಸೆಯನ್ನು ಕೊಂದ ಪಾಪಿ ನಾನು ಮೊದಲು ನನ್ನ ಕೈಗೆ ಬೇಡಿ ತುಳಿಸಿ ಅಂದಾಗಲೇ ನಾಚಿಕೆ ಬರುವುದು ಈ ಮುದಿ ಜೀವಕ್ಕೆ. ಅರೆಸ್ಟ್ ಮಾಡಿ ಸಾಹೇಬರೇ, ಅರೆಸ್ಟ್. ಅಪ್ಪಾಜಿ, ಬೇಡಪ್ಪ, ನಮ್ಮನ್ನು ಸಾಗಿಸಲಿ ನಾನು ನಿನಗೆ ನೀನು ನನಗೆ ಕೈ ತುತ್ತು ಕೊಟ್ಟು ಬೇಯಿಸಿದರು ನಿನ್ನ ಜೈಲಿಗೆ ಕಳಿಸಿ ನಾನು ಬದುಕಿ ಸಾಧಿಸುವುದಲ್ಲ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನನ್ನ ಹೆಂಡತಿಯನ್ನು ನಾನೇ ಕೊಂದಿದ್ದೇನೆ. ನನ್ನನ್ನು ಅರೆಸ್ಟ್ ಮಾಡ್ರಿ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ನ್ಯಾಯ
ಮೋಸನ ಮಾಡಿದೆಯಾ ತಂದೆ? ಇಂಥ ಕೆಟ್ಟ ಬರವನ್ನು ಮತ್ತಾರಿಗೂ ಗೀಸದಿರಪ್ಪ, ಮತ್ತಾರಿಗೂ ಗೀಸದಿರು. ಸರೋಜಾ ಸರೋಜಾ, ತಂಗಿ ಎಂದರೆ ನಿಮ್ಮಣ್ಣನಿಗೆ ಪಂಚ ಪ್ರಾಣ. ಗುಣಶೇಖರ ಬಂದು ಮಾವ ನನ್ನ ತಂಗಿಯಲ್ಲಿ ಎಂದು ಕೇಳಿದರೆ ನಾನು ಯಾರನ್ನ ತೋರಿಸ್ಲಮ್ಮ, ಯಾರನ್ನ ತೋರಿಸ್ಲಿ? ಒಂದು ಕಡೆ ಮಗನ ಕೈಗೆ ಬೇಡಿ, ಇನ್ನೊಂದು ಕಡೆ ಸೊಸೆಯ ಶವ. ನನಗೆ ಯಾಕಪ್ಪ ಕೊಟ್ಟೆ ಅಂತ ಶಿಕ್ಷೆ? ನನಗೆ ಯಾರು ಕೊಟ್ಟೆ? ಸರೋಜಾ ಸರೋಜಾ, ನಿನ್ನ ಸೇವೆ ಸಂಸ್ಕಾರವನ್ನು ನಾನೇ ಮಾಡ್ತೇನಮ್ಮ, ನಾನೇ ಮಾಡ್ತೇನೆ. ನಗತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಗ ಬಂದವರು ವಿಧಿಯಾಗ ಬಂದವರು ಯಾರು ಮಾನವ. ನಗತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಗ ಬಂದವರು ಯಾರು ಮಾನವ. ವಿಧಿಯಾಗ ಬಂದವರು ಯಾರು ಮಾನವ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಬಲ್ಲವರು ಯಾವ ಮಾನವ. ವಿಧಿಯಾಟ ಬಲ್ಲವರು ಯಾರು? Madame Porio Blow, Madame Porio Blow, you tell me nothing. But I was ಏನಾಯ್ತು? ಇಲ್ಲೇ ಇದ್ದರಿಗೆ ಜಾತ್ರೆ ಹೊಂಟಿದ್ದ
ಯಾಕಪ್ಪ ಅಂದ್ರ ಸೇವಂತಿ ಮೊಸರು ಮಾರಕ್ ಬರ್ತೀನಿ ಅಂದ ಅದಕ್ಕ ಅಲ್ಲ ಮಗನ ಲೇ ಮಮ್ಮದಿಗೆ ನಾವು ಮದುವೆ ಆಗ್ಬೇಕಂದ್ ಹುಡುಗಿ ಮ್ಯಾಲೆ ನಿನ್ನ ಕಣ್ಣು ಬಿದ್ದಾಯ್ತಂದ್ರ ಇದಕ್ಕೊಂದು 50 ಹಾಕಿ ಉಪಾಯ ಹುಡುಕ್ಲೇನ ಬೇಕು. ಲೇ ಪದನಿಸ ಯಾಕೋ ಸರಿಗಮ್ಮ ಈ ಸೇವಂತಿ ಬಾಳ ಮಾಟಗಾರಿ ಅನ್ನದ ಆಕಿ ಸುದ್ದಿ ಹೋಗ್ಲಿಕ್ಕಂದ್ರ ಬಾಳ ಅಂದ್ರ ಬಾಳ ಒಳ್ಳೇದು. ನೀ ಏನಾರ ಆಕಿನ ಸುದ್ದಿ ಹೋದ ಅಂದ್ರ ಇಲ್ಲ ಐತಲ್ಲ ಸುಡುಗಾಡ್ದಾಗ 1.5 ಎಕರೆ ಹೊಲ ನೀನು ಪಕ್ಕ ಮಾರಬೇಕಾಗತ್ತ. ಯಾಕಲೇ ಹುಡುಗ ಸಾಕಮ್ಮ ನೀನು ಸುಡುಗಾಡ ಸಿದ್ದನ ವಾಕ್ಯಾನ ನೋಡು ಸರಿಗಮ್ಮ ಆ ಹುಡುಗಿ ರೂಪ ನನ್ನ ಕಣ್ಣಾಗ ನಟ್ ಪ್ರೀತಿ ಎಂಬೆದಗಾಜ ಒಂದ ಸಮನಿ ಡಬ್ಬ 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 ಅಂತ ಬಡಿಯಕ್ಕೆ ಅವಳ ಸುದ್ದಿ ತೆಗಿಬ್ಯಾಡ್ಲಿ. ಅವಳ ಸುದ್ದಿ ನನ್ನ ಮುಂದೆ ತೆಗೆದ್ರ ಪ್ರೇಮ ಅನ್ನೋದು ನನ್ನ ಎದೆಯಾಗ ತುಂಬಿ ತುಳುಕಿ ಆಕಾಶ ಅನ್ನೋದು ಗಿರ 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 ತಿರುಗೈತಿ. ಬ್ಯಾಡ ಸರಿಗಮ್ಮ ಅವ್ರ ಸುದ್ದಿ ತೆಗಿ ಬ್ಯಾಡ. ಕೆಟ್ಟಾಗಿರೋ ಮನಸ್ಸು ಶಾಂತಿ ಆಗ್ಬೇಕಂದ್ರ ನಾವೊಂದು ಔಷಧಿ ಕಂಡಿಡ್ದಾನೆ. ಏನು ಮಾಡೋದ್ಲಿ ಪದನಿಸ ಅದು ಯಾವ್ದು ತೋರ್ಸು. ಒಡ್ಡಿ ಐತಾ ಬಿಪಿ ಐತಾ ಐವರ್ಸ್ ಐತಾ ಏನ್ ಚಾಯ್ಸ್ ಐತಾ? ಸಿಂಧಿ ಕುಡಿದಿರ ಇಲ್ಲ ಸಾರಾಯಿ ಕುಡಿದಿರ ಸಿಂಧಿ ಕುಡಿದಿರ ಇಲ್ಲ ಸಾರಾಯಿ ಕುಡಿದಿರ ಸಿಂಧಿ ಸಾರಾಯ ರಾಣಿ ಕುಡಿದಿರ ಸಿಂಧಿ ಸಾರಾಯ ರಾಣಿ ಕುಡಿದಿರ ಸಿಂಧಿ ಕುಡಿದಿರ ಬೋನರಿ ಚಪ್ಪ ನಿನಗೆ ಮಾಂಕಾಲ ಉಪ್ಪಿಗೆ ಮಾಡ್ತಾ ಇದ್ನಲ್ಲ ಎಲ್ಲ ನಾಳೆ ಮಮ್ಮಟ್ಟಿಗೆ ಅದನ್ನ ಅಲ್ಲೇ ಅಂಗಡಿಯಾಗ ಬಿಟ್ಟು ಬಂದ ಮಾರಾಯ ದ್ಯಾಸ ಆಗ್ಲಿಲ್ಲ ನೋಡು ಅದೊಂದು. ಏನು ಸುರದೇವಿಯ ಮಹಿಮೆ ಎಲ್ಲಿರುವೆ ನನ್ನ ಸಂಗಾತಿ ಭಾಷೆವಂತಿ ನನ್ನ ಮನಸ್ಸು ಮಾಡಬ್ರಾಂತ. ಇದೇನಪ್ಪ ಗಿಡ ಸಹಿತ ಅಳಗಾಡಕ ಶುರು ಆತಲ್ಲ. ಯಾಕೆ ಹೇಳ್ತಾರಿಗಮ್ಮ ಆ ಹುಡುಗಿ ನಮ್ಮ ಹಿಡ್ದಂದ್ರ ಅವಳ ಗಿರಿಗಂಟೆ ಏನಪ್ಪ ಗಿಡ ಸಹಿತ ಅಳಗಾಡಕ್ ಶುರು ಆತಲ್ಲ. ಆಹಾ ಏನು ಇದು ಅವಳ ರೂಪ ಮಾಡಿದಲ್ಲ ನನ್ನ ತಲೆ ಆಪ. ಬೇಗ ಸೇರ್ಕೋಯಿ ನಮ್ಮ 3ನೇ ಡಬ್ಬ ತಂಗ. ಸಿಂಧಿ ಕುಡಿದವರ ಸುಂದಾಗೆ ಮಮತಾನ ಅಂಗಿ ಕುಡಿದವರ ಮದರ ತಂಗಿಗೆ ನೀನಾನ ಸಿಂಧಿ ಕುಡಿದವರ ಸುಂದಾಗೆ ಮಮತಾನ ಕುಡಿದವರ ಮದರ ತಂಗಿಗೆ ನೀನಾನ ರಾಂಗಿ ಕುಡಿದವರ ರಾಂಗಿ ಕುಡಿದವರ ಲೇ ಪದನಿಸ ನಮಗೆ ಯಾಕ ಒಂಥರ ನಮೂನೆ ಆಗತೈತಿ. ಉಪ್ಪಿನಕಾಯಾರ ಇಲ್ಲಿಕ್ಕೆ ಆಗ್ರೆ ಸರ್ಸು ಇಲ್ಲ ಅಂದ್ರೆ ನಾವು ಕೋಳಿ ಹೊಸ ಮುಗೋಬೇಕಾಕೈತಿ. ಬರ್ತೀನಿ ಅಂದಳ ಆಕಿನ ಏನ್ರ ತರ್ತಾಳೆ ನೋಡೋಣ ಮತ್ತೆ. ಅಭಯ ಬಾ 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 ಸೇವಂತಿ ಒಳಕೊಂತ ಏನ್ ಮಾಡ್ತಿ ಜಲ್ದಿ ಬಾ. ಸಾರಾಯಿ ಪ್ರೀತಿಯಲ್ಲಿ ನನ್ನ
ಬಾಟ್ಲಿ ಲೇ 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 ಸೇವಂತಿ ಇದು ಬಬಲಾದಿ ಮುತ್ತದು ಪ್ರಸಾದ ನೀನು ಒಂದ್ ಸ್ವಲ್ಪ ಹಂಗ ಚಾಚು ನಿನಗೊಂದಿಟ್ಟು ಪ್ರಸಾದ ಹಾಕು ಲೇ ಯಾಕ್ಲೆ ಖಾಮಂಗಿ ನಾ ಯಾರ ನಿಂಗೆ ಕಣ್ಣು ಕಾಣಿಸ್ತೈತಿಲ್ಲ ನೋಡಿ ನಾವು ನೋಡ ತಗದು ಒಂದ ಬಿಟ್ಟು ನಂತರ ನಾವು ನೋಡಿ ಸ್ಟೇಷನ್ಗೆ ಹೋಗ್ತಿರ್ ನೋಡಿ ಇವನು ಲೇ ಸರಿಯಮ್ಮ ಲೇಡಿ ಪೊಲೀಸರು ಚಾರ್ಜ್ ಮಾಡಕ್ ಬಂದಾಳ ನಾವು ಕಲಿಯುಗದ ಕುಡುಕರು ಹೋ 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 ಹಾದಿ ಮ್ಯಾಲ ಇಬ್ರು ಸಾರಾಯಿ ಕುಡಿಯ ಅಂತಾರಂತ ಹೇಳಿ ಒಂದು ಸ್ಟೇಷನ್ಗೆ ಹಾಕ್ಸ್ತೀನಿ ತಡ್ರಿ ನಿಮ್ಮನ್ನ ಲೇಡೀಸ್ ಪೊಲೀಸ್ ಸಾಹೇಬ್ರ ಹಂಗ ಮಾಡಬೇಡ್ರಿ ಅಪ್ಪ ಮೊದ್ಲಾಗ್ಬಿಡ್ರಿ ₹100 ವರ್ಷಿಗೆ ಅರೇಂಜ್ ಮಾಡ್ಬೇಕಾದ್ರೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಬರೀ ಅದನ್ನ ಮಾಡಿದ್ರಿ ಲೇ ಪದನಿಸ ನಾವೇನಾರ ಹೆಚ್ಚು ಕಮ್ಮಿ ಜೈಲಿಗೆ ಹೋದ್ರ ನಮ್ ಬಿಟ್ಟು ಹಾಕಾಳು ಪರಾರಿ ಆಗ್ಬಿಡ್ತಾಳೆ ಅದೆಲ್ಲ ಹೋಗ್ತು ಸರಿಗಮ್ಮ ಜವಾರಿ ಬಂಗಾರ ಗಿಂಡಿ ನೋಡ ಸರಿಗಮ್ಮ ಆಕಿನ ಕಳ್ಕೊಳಕ್ಕಿಂತ ನಮ್ ಬಕ್ಕಂದಾನ್ ರೊಕ್ಕ ಕೊಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡಿಬಿಡೋಣ ಲೇಡೀಸ್ ಪೊಲೀಸ್ ಸಾಹೇಬ್ರ ಈ ಶಾಂಬ ಸ್ವಲ್ಪ ಜಾತ್ರೆಯಾಗ ಅಡ್ಡಾಡಿ ಆ ಮ್ಯಾಗಿನ ಓಣ್ಯಾಗ ಕೆಳಗಿನ ಓಣ್ಯಾಗ ಅಡ್ಡಾಡಿ ಒಂದು 2-3 ಸಾವಿರ ರೂಪಾಯಿ ದುಡ್ದವ್ರಿ ಇದನ್ನ ತೊಗೊಂಡು ನಮ್ಮ ಕಣ್ಣು ಮುಂದೆ ನಿಂದ್ರಬೇಡ್ರಿ ಹೊಯ್ಕೊಂತ ಹೋಗ್ಬಿಡ್ರಿ ಮೊದಲು ನೀವು ನೋಡ್ರಿ ನಾನು ಜಮೀನ್ದಾರ ಮನ್ಯಾಗ ವಾಚ್ಮ್ಯಾನ್ ಅದೀನಲ್ಲ ಅವ್ರದ್ದೊಂದು ಸಣ್ಣ ಚರ್ಗಿ ಮಾರಿ 2 ಬಗೋಣಿ ಮಾರಿ 4 ಗಂಗಾಳನ್ನು ಮರಿದ್ದೆ ಅದ್ರ 2,000 ರೂಪಾಯಿ ಅದನ್ನ ತಗೊಂಡು ನಮ್ಮ ಕೈ ಬಿಟ್ಟು ಬಿಡ್ರಿ ಹಾ 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 ಬಂದ ತರ್ರಿ ಕೈಯಾಗ ನೋಟ್ ಕುರ್ಕುರಿ ಅದಾವೇನ್ರಿ ಇಲ್ಲ ಈಗ ನೋಡಿರೇನ್ರಿ ನೋಟ್ ಎಲ್ಲ ಹೊಟ್ಟಿ ಬಾಡ್ಲಿಗೆ ಹಾಕಿ ಹಂಗ ಬಂದಿ ನಾವಿಲ್ಲ ಏ ಇಲ್ಲ ನಂಗ ಮತ್ತೆ ರೊಕ್ಕ ಕೊಡ್ರಿ ನಾವು ರೊಕ್ಕ ಬರ್ಬೇಕವ್ವ ಅಲ್ಲಿ ಫೋನ್ ಪೇ ಆಗಲ್ಲ ಈಗ ನಮ್ದು 10 ಮ್ಯಾಗ ಗ್ರಾಮೀಣ ಬ್ಯಾಂಕ್ ಫೋನ್ ಪೇ ಆಗಲ್ಲ ಓಯ್ ಈಗ ಶಕ್ತಿ ನಿನ್ನಲ್ಲಿಲ್ಲ ಸ್ಕ್ಯಾನರ್ ದಿಕ್ಕಾವು ಈಗ ಶಕ್ತಿ ನಿನ್ನಲ್ಲಿಲ್ಲ ದೋಸ್ತ ನೋಡಿ ಸ್ಕ್ಯಾನರ್ ದಿಕ್ಕಾವು ಈಗ ಶಕ್ತಿ ನಿನ್ನಲ್ಲಿಲ್ಲ ಓಯ್ ಒಂದು ಗೆಚ್ಚಿಗಲಿಗೆ ರೊಕ್ಕಿಲ್ಲ ಏನೂ ಇಲ್ಲ ಫೋನ್ ಅಂತ ಈ ಸೀಸನ್ ಮುಗಿಲಿ ಮುಂದಿನ ಸೀಸನ್ ನಾ ಫೋನ್ ನೋಡ ಓಯ್ ಒಂದ್ ಸ್ವಲ್ಪ ವಿರಾಟ್ ಕೊಹ್ಲಿಗೆ ಹೇಳ ಈ ಸರಿ ಕಪ್ ನಮ್ದಾಗ
ಎಂದು ಸೇರಿಗಾಗಿ ದಟ್ಟನಾಗಿ ನಿಂತರ ಲಕ್ಷ. ಈ ಸೇರಿನ ಊರಿನಲ್ಲಿ ತೆರೆಗಿಳಿದು ಎದುರಾಳಿಗೆ ಎದುರಾದರೆ ಬಲಿಯಾದಳು ನಿನ್ನ ಮುತ್ತಿನ ಹೆಂಡತಿ ಸರೋಜ. ಸರೋಜ ಪ್ರಣಯದ ಹಕ್ಕಿಯಾಗಿ ಸಕ್ಕರೆ ಅಂತ ಇಬ್ಬರು ಮುದ್ದಿಟ್ಟು ಅಕ್ಕರೆಯಾಗಿ ನಿನ್ನಲ್ಲಿ ಪ್ರೇಮ ಭಿಕ್ಷೆ ಬೇಡಿದರೆ ವಕ್ರವಾಗಿ ತಿರಸ್ಕರಿಸಿದಕ್ಕೆ ಅಕ್ರಮವಾಗಿ ಉರುಳಿ ಹೋದೆ ಈ ಮದನನ ಗುಂಡಿಗೆ. ಗಂಡನಿಗೆ ಮೀಸಲಿಟ್ಟಿರುವ ಶೀಲದ ಬುತ್ತಿಯನ್ನು ಈ ಸೋಲಿಲ್ಲದ ಸರ್ದಾರ್ ಜಮೀಂದ್ರನಿಗೆ ಅರ್ಪಿಸಿದ್ದರೆ ನೀನೆಲ್ಲಿ ಸಾಯುತ್ತಿದ್ದೆ, ನಿನ್ನ ಗಂಡನಲ್ಲಿ ಕೈದಿಯಾಗಿ ಜೈಲು ಸೇರುತ್ತಿದ್ದ. ಪಾಪ ನಿನ್ನ ಮಾವನಲ್ಲಿ ಪರದೇಶಿಯಾಗುತ್ತಿದ್ದ. ಸರೋಜಾ, ನೀನು ಸಾಯಲು ನಿನ್ನ ಶೀಲವೇ ಕಾರಣ. ಸರಿಯಾಗಿ ಮಧ್ಯಾಹ್ನ ಊಟದ ಹೊತ್ತಿಗೆ ಬರುತ್ತೇನೆಂದು ಹೇಳಿದ ಕಲ್ಪನಾ ಇನ್ನು ಗಂಟೆ 4 ಆದರೂ ಏಕೆ ಬರಲಿಲ್ಲ? ಮನೆ ಕಡೆ ಹೋಗಿ ನೋಡಿದ್ರಾಯ್ತು. ಎಲೆ ಶನಿದೇವನೇ, ಈ ರೈತನ ಬಾಳನ್ನು ದೇವನಿಲ್ಲದ ಹಾಳು ದೇಗುಲದಂತೆ ಮಾಡಿದೆಯಾ ತಂದೆ? ಅಲ್ಲಿ ಕಲ್ಲಿನ ದೇಗುಲಕ್ಕೆ ದಯ ತೋರುವರಿಲ್ಲ, ಇಲ್ಲಿ ರೈತನನ್ನು ಕಾಪಾಡುವರಿಲ್ಲ. ಎಲೆ ವಿಧಿ ವಿರಾಟವೇ, ರಕ್ಷಣೆ ಮಾಡುವ ದೇವನೇ, ವಿಧಿಯಾಗಿ ಕುಳಿದಾಗ ಶಿವನ ಕೊರೆಯಲ್ಲಿರುವ ಹಾವು ಹಗ್ಗವಾಗಿ ಹಿಚಕಿತೆ. ಇನ್ನು ಎಷ್ಟಂತ ಕಾಡುವ ಈ ಬಡವನ ಬೆನ್ನಿಗೆ. ಕಾಡಿ ಕಾಡಿ ಕೊನೆಗೊಮ್ಮೆಯಾದರೂ ಬದಲಿಸಮ್ಮ ಈ ಬಡ ರೈತನ ಹಣೆ ಬರವನ್ನು ಬದಲಿಸುವ. ಮಾವನವ್ರೆ ಓ ಯಾರು? ಗುಣಶೇಖರ, ಯಾವಾಗ ಬಂದಿಯಪ್ಪ? ವಿಧಿಯ ಹತ್ತಿರ ಬೇಡಿಕೊಳ್ಳುವ ಹೊತ್ತಿಗೆ ಬಂದೆ ಮಾವನವ್ರೆ. ಬಡವನ ಕಣ್ಣೀರು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಗುಣಶೇಖರ. ಬಾ ಕುಳಿತುಕೋ, ಕಾಫಿ ಕುಡಿಯುವಂತೆ. ಬೇಡ ಮಾವನವ್ರೆ, ಬರುವಾಗ ದಾರಿಯಲ್ಲಿ ಕುಡಿದು ಬಂದಿದ್ದೇನೆ. ಮನೆಯಲ್ಲಿ ಅರ್ಜೆಂಟ್ ಕೆಲಸವಿರೋದರಿಂದ ನಾನು ಬೇಗನೆ ಹೋಗಬೇಕು. ಸರಿ, ನಿನಗೆ ಅರ್ಜೆಂಟ್ ಕೆಲಸವಿದ್ದರೆ ಬೇಡ ಬಿಡು. ಅದರಲ್ಲಿ ನೀನು ಬಂದ ವಿಷಯವೇ ಹೇಳಲಿಲ್ಲ. ವರ್ಷಕ್ಕೊಮ್ಮೆ ಬರುವ ಪಂಚಮಿ ಹಬ್ಬಕ್ಕೆ ಕರೆಯಲಿಕ್ಕೆ ಬರಲಿಲ್ಲ. ಇದ್ದೊಬ್ಬ ತಂಗಿಯನ್ನು ತವರಿಗೆ ಕರೆದುಕೊಂಡು ಹೋಗದಿದ್ದರೆ ಊರಿನ ಜನ ಆಡಿಕೊಳ್ಳುತ್ತಾರೆ. ಅದಕ್ಕೆ ಪಂಚಮಿ ಹಬ್ಬ ಮುಗೀತು. 3 ವರ್ಷಕ್ಕೊಮ್ಮೆ ಬರುವ ಯುಗಾದಿಗಾದರೂ ನನ್ನ ತಂಗಿಯನ್ನು ತವರಿಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಗುಣಶೇಖರ, ದಿಢೀರನೆ ಹೀಗೆ ಕಳಿಸಿಕೊಡಿ ಎಂದರೆ ನಾನು ಏನೆಂದು ಹೇಳಪ್ಪ? ಅದಕ್ಕೆ ಸಂಪ್ರದಾಯ ಅನ್ನೋದು ಒಂದು ಇದೆ ಅಲ್ವೇನೋ? ಆ ಮಾತು ಹೇಳಬೇಡಿ ಮಾವನವ್ರೆ. ನಾನು ಸಂಪ್ರದಾಯ ಪ್ರಕಾರ ಕೇಳಲು ಬಂದಿದ್ದೇನೆ. ನನ್ನ ತಂಗಿಯನ್ನು 2 ದಿನ ಕಳಿಸಿಕೊಡಿ. ಯುಗಾದಿ ಮುಗಿಯುತ್ತಿದ್ದಂತೆ ನನ್ನ ತಂಗಿಯನ್ನು ಕಳಿಸಿಕೊಡುವ ಜವಾಬ್ದಾರಿ ನನ್ನದಾಗಿರಲಿ. ಇಲ್ಲವೆಂದು ಮಾತ್ರ ಹೇಳಬೇಡಿ ಮಾವನವ್ರೆ. ನಿಮ್ಮ ಕಾರ್ಯಗಳು ಎದ್ದೇಳು ಗುಣಶೇಖರ, ಎದ್ದೇಳಪ್ಪ. ಇದೇನ್ ನೀನು ಮಾಡುತ್ತಿರುವ ಕೆಲಸ? ಹೌದು ಮಾವನವ್ರೆ, ಹೆಣ್ಣು ಹುಟ್ಟಿದ ಮನೆಯವರು ಬೀಗರ ಕಾಲು ಹಿಡಿಯುವುದು ಆಗಾಗ ಅಭ್ಯಾಸ ಮಾಡಿಕೊಳ್ಳಬೇಕೆಂದು ಹಿರಿಯರು ಹೇಳುತ್ತಾರೆ. ನನ್ನ ಮುದ್ದಿನ ತಂಗಿಯನ್ನು ತವರಿಗೆ ಕರೆದುಕೊಂಡು ಹೋಗುವ ಭಾಗ್ಯ ನಾನು ಪಡೆದುಕೊಂಡು ಬಂದಿಲ್ಲವೆಂದು ನನಗೆ ಗೊತ್ತಾಗುತ್ತದೆ ಮಾವನವ್ರೆ. ಗುಣಶೇಖರ, ಸೊಸೆಯಾಗಿ ಬಂದ ನಿನ್ನ ತಂಗಿಗೆ ಬುದ್ಧಿ ಹೇಳಲು ಈ ಪಾಪ ಮಾಡಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ತಂಗಿಯ ಮುಖ ನೋಡಲು ಬಂದ ಅಣ್ಣನಿಗೆ ಏನೆಂದು ಹೇಳಲಿ ಗುಣಶೇಖರ, ಏನೆಂದು ಹೇಳಲಿ? ಮಾವನವ್ರೆ, ಯಾಕೆ ನಿಮ್ಮ ಕಣ್ಣಲ್ಲಿ ನೀರು? ನಿಮಗೆ ಏನಾದರೂ ನನ್ನ ತಂಗಿ ತೊಂದರೆ ಕೊಟ್ಟಿದ್ದರೆ ಅವಳಿಗೆ ನಾನು ಸರಿಯಾಗಿ ಬುದ್ಧಿ ಹೇಳುತ್ತೇನೆ.
ಸೊಸೆಯಾಗಿ ಬಂದಿರುವ ನಿನ್ನ ತಂಗಿಗೆ ಬುದ್ಧಿ ಹೇಳಲು ಈ ಪಾಪಿ ಮಾವನಿಂದ ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಮಾವನವರೇ, ನೀನಾಡುವ ಮಾತು ನನಗೊಂದು ಅರ್ಥವಾಗುತ್ತಿಲ್ಲ. ಆದ ಘಟನೆ ನೇರವಾಗಿ ಹೇಳಿ, ಇಲ್ಲವಾದರೆ ಮನೆಯಲ್ಲಿರುವ ನನ್ನ ತಂಗಿಯನ್ನು ವಿಚಾರಿಸ್ತೀನಿ, ತಡೆಯಿರಿ. ತಂಗಿ ಸರೋಜಾ, ಹೊರಗೆ ಬಾರಮ್ಮ. ನಿನ್ನನ್ನು ತವರಿಗೆ ಕರೆದುಕೊಂಡು ಹೋಗಲು ನಿನ್ನ ಅಣ್ಣ ಬಂದಿದ್ದಾನೆ. ಇನ್ನೆಲ್ಲಿದ್ದಾಳಪ್ಪ ನಿನ್ನ ತಂಗಿ? ಇನ್ನೆಲ್ಲಿದ್ದಾಳೆ? ಅಂದರೆ ಸರೋಜಾ ಸತ್ತು ಹೋಗಿದ್ದಾಳೆ ಗುಣಶೇಖರ, ಸತ್ತು ಹೋಗಿದ್ದಾಳೆ. ಸರೋಜಾ, ಹೇಳು, ಏನಾಯ್ತು ನನ್ನ ತಂಗಿಗೆ? ಅವಳು ಸತ್ತಳೆಂದು ಸುಳ್ಳು ಹೇಳಿದರೆ ನಿನ್ನನ್ನು ಕೊಂದು ಬಿಡುವೆ. ಸತ್ಯವಾಗಿ ಹೇಳ್ತೀನಪ್ಪ, ನನ್ನ ಸೊಸೆ ಸತ್ತು ಹೋಗಿದ್ದಾಳೆ. ಸತ್ಯ ಅಸತ್ಯದ ಬಗ್ಗೆ ಬೋಧನೆ ಹೇಳಬೇಡಿ ಮಾವನವರೇ. ಮದುವೆ ದಿನದಂದು ನಿಮಗೆ ವರದಕ್ಷಿಣೆ ಬೇಕೆಂದಿದ್ದಾರೆ ನನ್ನ ಪ್ರಾಣವನ್ನೇ ಮುಡುಪಾಗಿತ್ತು ನಿಮ್ಮ ಹಣ ಮುಟ್ಟಿಸುತ್ತಿದ್ದೆ. ಆದರೆ ತಾಯಿ ಇಲ್ಲದ ತಬ್ಬಲೆ ಆದ ನನ್ನ ಮೂರ್ತಿನ ಕೊಂದು ಬಿಟ್ರಲ್ಲೋ ಪಾಪೆ. ಅಯ್ಯೋ ಇದೆಯೇ, ಕೊನೆಗೂ ನನ್ನ ತಂಗಿ ಮುಖ ನೋಡದಂತೆ ಮಾಡಿ ನಾನು ಯಾರಿಗಾಗಿ ಬದುಕಲಿ? ಗುಣಶೇಖರ, ಎದೆ ಬಡಿದುಕೊಂಡು ಹೋಗ್ತಾರೆ. ಸತ್ತು ಹೋದ ನಿನ್ನ ತಂಗಿ ಮತ್ತೆ ಹುಟ್ಟಿ ಬರ್ತಾಳೇನಪ್ಪ? ಸಮಾಧಾನ ತಂದ್ಕೊಳ್ಳಪ್ಪ, ಸಮಾಧಾನ ತಂದ್ಕೋ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಮಾವ? ನನ್ನ ತಂಗಿಯನ್ನು ಕರೆಯಲು ಬರುವಾಗ ಅಣ್ಣ ನನಗೆ ತವರಿನ ಸೀರೆ ತೆಗೆದುಕೊಂಡು ಬಾರಣ್ಣ ಎಂದು ಅವಳ ಆಸೆಯಂತೆ ಸೀರೆ ತೆಗೆದುಕೊಂಡು ಅವಳಿಗೆ ಉಡಿಸಿ ತವರಿಗೆ ಕರೆದುಕೊಂಡು ಹೋಗಬೇಕೆಂದರೆ ತವರಿನ ಕಳಸವೇ ಕಲಿಚಿ ಬೀಸಂತೆ. ನೋಡಿ ಬೀಗರೆ, ತಂಗಿಗೆ ತಂದ ಅಣ್ಣನ ಉಡುಗೊರೆಯನ್ನು ಅಯ್ಯೋ ಗುಣಶೇಖರ, ನಿನ್ನ ತುಂಬಿದ ಹೃದಯದ ಮುಂದೆ ನಾನು ಸೋತು ಹೋದೆನಪ್ಪ, ಸೋತು ಹೋದೆ. ಅಂದು ಸರೋಜಾ ಮನೆಯಲ್ಲೇ ಒಬ್ಬಳೇ ಇದ್ದಳು. ನಾನು ಕೆಲಸಕ್ಕೆಂದು ಹೊಲಕ್ಕೆ ಹೋಗಿದ್ದೆ. ಲಕ್ಷ್ಮಣ ಕೂಡ ಪಂಚಮಿ ಸಂತೆ ತರಲು ಪೇಟೆಗೆ ತೆರಳಿದ್ದ. ಬರುವಾಗ ಇಬ್ಬರು ಜೊತೆಯಲ್ಲೇ ಬಂದೆವು. ಮನೆಗೆ ಬಂದು ನೋಡಿದರೆ ಸರೋಜಾ ಸತ್ತು ಬಿದ್ದಿದ್ದಳು. ಗುಣಶೇಖರ, ಸತ್ತು ಬಿದ್ದಿದ್ದಳು. ಆ ದೃಶ್ಯವನ್ನು ನೋಡಿ ನನ್ನ ಎದೆಯೇ ಒಂದು ಕ್ಷಣ ಒಡೆದು ಹೋದಂತಾಯ್ತಪ್ಪ. ಅಷ್ಟರಲ್ಲಿ ಪೊಲೀಸರು ಬಂದು ಲಕ್ಷ್ಮಣನ ಕೈಗೆ ಬೇಡಿ ಹಾಕಿ ಕರೆದೊಯ್ದರು. ಕೊನೆಗೂ ನನ್ನನ್ನು ಅನಾಥನನ್ನಾಗಿ ಮಾಡಿದರು. ಅನಾಥನನ್ನಾಗಿ ಮಾಡಿದರು. ಮಾವನವರೇ, ನೀವ್ ಹೇಳುತ್ತಿರೋ ಮಾತು ಸತ್ಯ ಸುಳ್ಳು ಸುಳ್ಳು. ಇದ್ದೊಬ್ಬ ತಂಗಿಯ ತಲೆಯ ಮೇಲೆ ಅಕ್ಷತೆ ಹಾಕಿ ನೀ ಚಿಂತೆ ಆಗಿದ್ದೆ. ಆದರೆ ಮತ್ತೆ ಹತ್ತಿ ಉರುತ್ತಿದೆ ನನ್ನ ಎದೆಯಲ್ಲಿ ಅಕ್ಕಿ ಪರ್ವತ. ತಂಗಿ ಸರೋಜಾ, ಏನಾಯ್ತಮ್ಮ ನಿನ್ನ ಜೀವಕ್ಕೆ? ನೀನು ಸಾಯುವಾಗ ನಿನಗೊಬ್ಬ ಅಣ್ಣನಿದ್ದಾನೆಂಬ ನೆನಪು ಸಹ ಬರಲಿಲ್ಲ. ತಂದೆ ತಾಯಿ ಇಲ್ಲದ ಕಂದಳನ್ನು ಬೆಳೆಸಿ ತವರ ಮನೆ ಕೀರ್ತಿ ತರುವ ತಾಯಿ ನೀನೆಂದು ತಿಳಿದಿದ್ದೆ. ಆದರೆ ನೀನು ಸತ್ತು ಹೋಗಿದ್ದಕ್ಕೆ ಕೀರ್ತಿ ಬರೋದಿಲ್ಲಮ್ಮ. ತವರಿಗೆ ಕಳಂಕ ಬರುತ್ತದೆ. ಮಾವನವರೇ, ನೀವು ಮೋಸಗಾರರು. ಮನುಷ್ಯನ ರೂಪದಲ್ಲಿ ಜನಿಸಿದ ಮೃಗಗಳು. ಲೋಕನಾಥ, ನನ್ನ ತಂಗಿಯ ಸಾವಿಗೆ ನೀವೇ ಕಾರಣ. ನಿಮ್ಮನ್ನು ಹಸದೆ ಹಪ್ಪನ ತೆರೆದು ತಿನ್ನದಿದ್ದೆ ನಾನ್ಯಾಕೆ ಜಗದ ಗಂಡಾಗಲಿ ಬರಲಿ? ನಿಲ್ಲು ಗುಣಶೇಖರ, ನಿಲ್ಲು. ನಿನ್ನ ತಂಗಿಯನ್ನು ಕೊಲ್ಲುವಂತ ದ್ರೋಹಿ ನಾನಲ್ಲಪ್ಪ, ನಾನಲ್ಲ. ಎಲ್ಲೇ ವಿಧಿಯೇ, ಇದೇನಿದು ನಿನ್ನ ಮಹಿಮೆ? ಈ ಲೋಕನಾಥನ ಮೇಲೆ ಎಂತ ಅಪರಾಧ ತಂದಿದೆ? ನಾನು ಕೊಲೆ
ಕೊಲೆಗಾರನಲ್ಲ, ನಾನು ಮೋಸಗಾರ. ನಿಲ್ಲು ಗುಣಶೇಖರ, ನಿಲ್ಲು. ಆಸೆಗೆ ಮಿತಿ ಹಲೋ ಹಲೋ ಸಿಂಧೂರನ My name is Sindhu. ಸಿಂಧೂರ, ನಾನು ಹೇಳಿದ ಕೆಲಸ ಏನಾಯ್ತು? ರಾತ್ರಿ ದುಮಗೆ ಮುಟ್ಟಿಸಿ ಬಂದಿರುವೆ. ಆಲ್ರಿ, ಹಾ 15 ಮಿನಿಟ್ನಲ್ಲಿ ನಾನು ಅಲ್ಲಿಗೆ ಬರುತ್ತೇನೆ. ಓಕೆ. ಈ ಭಾಗದ ನಾಯಕನಾಗಬೇಕೆಂದು ಹೊರಬರಲಿ ಮುಗಿಲೆಂದು ರಾಜಕಾರಿ ಮಾಡುತ್ತಿರುವ ನೀನೊಂದು ವಿಸರ್ಜಂತು. ಓಟು ಕೊಟ್ಟು ಬಹುಮತದಿಂದ ಆರಿಸಿದರು ಆ ಸಮಾಜ ಹುತ್ತದಲ್ಲಿ ಕೆಟ್ಟ ಕಳಿಂಗ ಸರ್ಪವಿನೆಂದು ತಿಳಿದು ಆ ಹುತ್ತಕ್ಕೆ ಹಾಲೆರೆದರೆ ಅವರಂತ ಮುಟ್ಟಾಳರು ಬೇರೆ ಯಾರೂ ಇಲ್ಲ. ರಣಧೀರ್
ಪೊಲೀಸ್ ಸಾಹೇಬ್ರು ಎಲ್ಲಿದ್ರಿ ಬರ್ಬೇಕು ಒಳಗ ಗಲಾಟೆ ನಡೆದಿದೆ. ಓಹೋ, ಗರಿ ಬಿಚ್ಚಿದ ನವಿಲಿನಂತೆ ಹಾರಾಡುತ್ತಾ ಇತ್ತ ಕಡೆ ಪ್ರಯಾಣ ಬೆಳೆಸಿದಳಲ್ಲ ಕಾವೇರಿ. ಬರಲಿ ಬರಲಿ, ಬಾ ಕಾವೇರಿ ಬಾ. ತುಂಬಿಕೊಂಡು ನನ್ನ ಮೇಲೆ ಹಗೆತನ ಸಾಧಿಸೋದಕ್ಕೋಸ್ಕರ ನನ್ನಿಂದ ಬಿದ್ದಿರುವ ಪಾರಿಜಾತದ ಹೆಣ್ಣೆ, ನಿನಗೆ ಪ್ರೀತಿ ಎಂಬ ಚುಚ್ಚು ಮದ್ದನ್ನು ಹಾಕಲೇ. ಮೈ ಡಿಯರ್ ರಾಜ, ಈಗ ಬಂದಿರಾ? ಹಾ, ವೆಲ್ಕಮ್ ಕಾವೇರಿ, ವೆಲ್ಕಮ್. ಇಷ್ಟೊಂದು ಆತುರದಿಂದ ಈ ಮನ್ಮಥನನ್ನು ನೋಡಲು ಬಂದ ಕಾರಣ? ನಿಮ್ಮನ್ನು ಹಾಗೆ ನೋಡಿ ಹೋಗ್ಬೇಕಂತ ವಿಷಯ ಇಲ್ಲ, ನಿಮಗೆ ಒಂದು ಮುತ್ತು ಕೊಟ್ಟು ಹೋಗ್ಬೇಕಂತ ನನಗೆ ಬಹಳ ಆಸೆ. Stop it. ಮುತ್ತು ಕೊಡುತ್ತೇನೆಂದ ನಿನ್ನಂತ ಕಾಮಿನಿಯರ ಕತ್ತು ಕಾಯುವುದು ನನ್ನ ಧರ್ಮ. ನೋಡಿ, ಆ ಧೈರ್ಯವನ್ನು ನೋಡಿ ನಾನು ನಿಮಗೆ ತುಂಬಾ ಇಷ್ಟಪಟ್ಟಿದ್ದೀನಿ. ನೀವು ಆ ರೀತಿ ಭಾವಿಸಿರಲಿಲ್ಲ ಅಂತ ನಾನು ಈ ರೀತಿ ತಿಳ್ಕೊಂಡಿದ್ದಿಲ್ಲ. ಕಾವೇರಿ, ನಾನು ನಿನ್ನಂತೆ ಒಪ್ಪಿಕೊಂಡರೆ ಆಕಾಶಕ್ಕೆ ಆಶ್ರಯ ಕೊಟ್ಟಂತೆ. ಬೇಡ, ಸುಮ್ಮನೆ ರೈಟ್ ಹೇಳಿಲ್ಲಿಂದ. ಅಂದರೆ ನಾನು ನಿನ್ನ ಅಪ್ಪಿಕೊಂಡಿದ್ನಾ? ಒಂದು ಹೆಣ್ಣಿನ ಮಾನ ಕಾಪಾಡೋದಕ್ಕಾಗಿ ಆ ನಿರ್ಧಾರ ತೆಗೆದುಕೊಂಡೆ ಅಷ್ಟೇ. ಹಾಗಾದರೆ ನಾವು ಸ್ಮಶಾನ ಸೇರುವುದಾ? ನೋ ಕಾವೇರಿ, ನೋ. ನೀನು ಸಾಯಬಾರದು. ಇಂದು ಇವಳಿಂದ ನಾನು ತಪ್ಪಿಸಿಕೊಳ್ಳಬೇಕಾದ್ರೆ ಇಂದು ಇವಳ ಪ್ರೀತಿಯನ್ನು ನಾನು ಒಪ್ಪಿಕೊಳ್ಳಲೇಬೇಕು. ಕಾವೇರಿ, ಹಾ ಕಾವೇರಿ, ನಾನೆಂದಿಗೂ ನಿನ್ನನ್ನು ಬಿಟ್ಟು ಬದುಕಿರಲಾರೆ. ನೀನೇ ನನ್ನ ಬಾಳಿನ ದೇವತೆ. ಐ ಲವ್ ಯು ಕಾವೇರಿ, ಐ ಲವ್ ಯು. ಈ ಮಾತು ಸತ್ಯವೇ ಸಿಂಧೂರ? ನಾವು ಜೀವಿಸುತ್ತಿರುವ ಈ ಪ್ರಕೃತಿಯ ಮೇಲಾನೆ, ನಾವು ಉದಯಿಸುವ ಈ ಸೂರ್ಯ ಚಂದ್ರರ ಮೇಲಾನೆ, ನಮಗೆ ಜನ್ಮ ಕೊಟ್ಟ ಮಾತಾಪಿತರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ, ನಾ ಮೆಚ್ಚಿದ ಹುಡುಗಿ ನೀನೇ ಎಂದು. ಸಿಂಧೂರ, ಕಲ್ಲಾದ ಈ ನಿಮ್ಮ ಮನಸ್ಸಿನಲ್ಲಿ ನಾನು ನಿಮಗೆ ಜಾಗ ಕೊಡುತ್ತೇನೆ. ಹಾಗಾದರೆ ಐ ಲವ್ ಯು ರಾಜ, ಐ ಲವ್ ಯು. ನಿನ್ನ ಹೃದಯದ ಒಡೆಯನೇ ನಾನಿರುವಾಗ ನೀನ್ಯಾವುದಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ಪವಿತ್ರ ತಾಯಿಯದಿ ಹಾಲು ಕುಡಿದು ಬೆಳೆದ ಈ ಗಂಡಿದೆ ಬೇಕಾದಂತಹ ಪುಣ್ಯ ಪುಡಾರಿಗಳು ಬಂದರು. ಅವರೇ ಗುಂಡಿಗೆ ಸೀಳಿ ಬಿಸಿ ರಕ್ತ ಚಿಮ್ಮುವ ಶಕ್ತಿ ಈ ಸಿಂಧೂರನಲ್ಲಿದೆ. ಅಂದಾಗ ಮತ್ತೇಕೆ ಅನುಮಾನವೆಂಬ ಮನ್ನ ಬುದ್ಧಿಯನ್ನು ತೊರೆದು ಹಾಕಿ ಚಂದದಿಂದ ನಗುತ್ತವಳು. ಎಲ್ಲಿ ನಗು? ನಕ್ಷತ್ರದಂತೆ ಮಿನುಗುತ್ತಾರೆ ಅಂತೆ ನಾನು ನಗ್ತಾ ಇರ್ತೀನಿ. ಹಾ ರಾಜ, ನಿಮ್ಮ ಇಷ್ಟದಂತೆ ನಾನು ಹಾಡಿ ಕುಣಿತೀನಿ. ಹಾ, ಹಾಗಾದ್ರೆ ಕೈ ತರು.